ಸಖತ್ತಾಗಿದೆ. ಮೈಂಡ್ ಫುಲ್ ಫ್ರೆಶ್ ಆಗುತ್ತೆ ಅಲ್ವಾ? ಅಲ್ವಾ? ಕಷ್ಟ ಅನ್ನೋದು ಹೀಗೆ ರೀ, ಬಿರುಗಾಳಿ ಥರ ಬರುತ್ತೆ, ನಾವು ಹೆದರಿಸಿ ನಿಂತರೆ ತಂಗಾಳಿ ಥರ ಹೋಗ್ಬಿಡುತ್ತೆ. ಏನಮ್ಮ ಬಾಯ್ಲಿ, ನಿನ್ನ ಹೆಸರೇನಂತೆ? ಚಂದನ. ಎಷ್ಟು ಚೆನ್ನಾಗಿದೆ ನಿನ್ನ ಹೆಸರು. ಹೆಸರು ತಕ್ಕಾಗೆ ನೀನು ಚೆನ್ನಾಗೇ ಇದೆಯಾ. ಆದರೆ ಈ ಕೆಸರು ತುಂಬಿರೋ ಮನೆಗೆ ಯಾಕಮ್ಮ ಬಂದೆ? ಅಯ್ಯೋ, ಯಾಕೆ ಹಾಗೆ ನೋಡ್ತಿದ್ಯಾ? ಈಗಿನ ಪ್ರಪಂಚನೇ ಹಾಗೆ. ಸುಳ್ಳು ಹೇಳೋರಿಗೆ ಬೆಲೆ ಜಾಸ್ತಿ. ಅದೇ ನಿನಗೆ ತಾಲಿ ಕಟ್ಟಿ ಕರ್ಕೊಂಡು ಬಂದಲ್ಲ ಅವನ ಥರ. ಅಲ್ಲ ಕಣಮ್ಮ, ನಿನ್ನ ನೋಡಿದ್ರೆ ವಿದ್ಯೆ ಬುದ್ಧಿ ಇರೋಳ್ ಥರ ಕಾಣಿಸ್ತೀಯ. ನಿನಗೆ ಮದುವೆ ಮಾಡ್ಕೊಳಕ್ ಬೇರೆ ಯಾರು ಸಿಗ್ಲಿಲ್ವಾ? ಹೋಗಿ ಹೋಗಿ ಇಂಥ ಮನೆಗೆ ಬಂದು ಸೇರ್ಕೊಂಡಿದೀಯಲ್ಲ. ಆ ಹರಿ ನಮ್ಮನೆ ಅರಮನೆ. ನಾವು ಅಣ್ಣ ತಮ್ಮದಿರು ರಾಮ ಲಕ್ಷ್ಮಣರು ಅಂತ ನಿನ್ನ ಹತ್ರ ಬಡಾಯಿ ಕೊಚ್ಕೊಂಡು ನೀನು ನೀಲಿ ಕರ್ಕೊಂಡು ಬಂದಿರಬೇಕು ಅನ್ಸುತ್ತೆ ಅಲ್ವಾ? ಇಲ್ಲಿ ಇರ್ಬೇಡ ಕಣಮ್ಮ. ಬರ್ಗೆಟವ್ರ ಕೈಗೆ ಬಂಗಾರ ಸಿಕ್ಕಿ ಮಣ್ಣು ಪಾಲಾದಂಗ ಆಗತ್ತೆ ನೀನ್ ಬಾಳು. ನಿಮ್ಮ ಅಪ್ಪ ಅಮ್ಮ ನಿನ್ ಮೇಲೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿರ್ತಾರೋ ಏನೋ. ಅವ್ರ ಕಣ್ಣಲ್ಲಿ ನೀರ್ ತರಿಸಿ ಜೀವ ಕಳ್ಕೊಂಡ್ರೆ ಏನಮ್ಮ ಪ್ರಯೋಜನ? ಹೇಳಿದೆಲ್ಲ ಅರ್ಥ ಆಯ್ತಲ್ವಾ? ಹೆಬ್ಬಾವನ್ ಜೊತೆ ಎರೆಹುಳುಗೆ ಉಳುಗಾಲ ಇಲ್ಲ. ನೀನ್ ಮನೆಗೆ ಹೋಗಿ ನೆಮ್ಮದಿಯಾಗಿ ಬಾಳು. ಇಲ್ಲ ಅಂದ್ರೆ ನಿನಗೆ ನಿನ್ ಬಾಯಿಗೆ ಮಣ್ಣಾಕ ಕೊಲೆಗಾರ. ಏನೋ ಮಾಡ್ತಿದ್ಯಾ? ಕಲ್ಲು ತಾಗಿ ಸತ್ತೋಗ್ತಿ ಅನ್ಕೊಂಡ್ರೆ ಡ್ಯಾನ್ಸ್ ಮಾಡಿ ಎಸ್ಕೇಪ್ ಆಗೋಕ್ ನೋಡ್ತಾ ಇದ್ಯಾ? ಹಂಗೆ ನೆಟ್ಟಿಗೆ ನಿಂತ್ಕೋಬೇಕು. ತಲೆನ ತೆಂಗಿನಕಾಯಿ ತರ 2 ಭಾಗ ಮಾಡ್ಬಿಡ್ತೀನಿ. ನಿನ್ನ ಬದುಕಾಗ್ಬಿಟ್ಟಿದೆ, ದೊಡ್ಡ ತಪ್ಪಾಯ್ತು. ಚಿಕ್ಕ ಕಲ್ಲು ಎತ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇರು ನೀನ್ ಮಾಡ್ತೀನಿ. ನಾನು ಹೇಳಲಿಲ್ಲ, ತಪ್ಪಿಸ್ಕೊ, ಇಲ್ಲಾಂದ್ರೆ ಕೊಲೆ ಮಾಡ್ಬಿಡ್ತಾರೆ. ನಿಂತ್ಕೊಳ್ಳೆ ರಾಕ್ಷಸಿ, ನಿಂತ್ಕೊ. ಏಯ್ ನೀನು ಇನ್ ಮುಂದೆ ಈ ಮನೆ ಕಡೆ ಏನಾದ್ರು ತಲೆ ಹಾಕಿದ್ಯೋ ನಿನ್ಗೈತೆ ಮಾರಿ ಹಬ್ಬ. ಮಾಡೋ ಕೆಲಸ ಇಲ್ದೇ ಇರೋ ನಾಯಿಗಳು ಸುಮ್ಮನಿದ್ರು ಮನೆ ತಾವು ಬಂದು ಬೊಗಳ್ತವೆ. ನೀನ್ ತಲೆ ಕೆಡಿಸ್ಕೋಬೇಡ, ನಿನ್ ಪಾಡಿ ನಿನ್ ಕೆಲಸ ಮಾಡ್ಕೊಂಡು ಹೋಗಮ್ಮ. ಅಯ್ಯೋ ದೇವ್ರೆ, ಇದನ್ನ ಹೇಗಪ್ಪ ಸರಿ ಮಾಡೋದು? ಬಟ್ಟೆ ಎಲ್ಲ ಬಿದ್ದೋಗಿದೆಯಲ್ಲ. ಅರೆ ಬ್ರೋಕರಣ್ಣ, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಯಾಕೆ ಆಚೆನೆ ಕೂತ್ಬಿಟ್ಟಿದ್ದೀರಾ? ಬನ್ನಿ ಒಳಗೆ. ಪರವಾಗಿಲ್ಲ. ಮತ್ತೆ ಏನ್ ವಿಷಯ? ನಿಮ್ಮ ಅಣ್ಣನಿಗೆ ಒಂದು ಒಳ್ಳೆ ಸಂಬಂಧನ ನೋಡಿದ್ದೀನಿ. ಈ ಮನೆತನಕ್ಕೆ ತಕ್ಕ ಹುಡುಗಿ. ಎಲ್ಲಿ ನಿಮ್ಮ ಅಣ್ಣ? ಎಲ್ಲಿ ಮುತ್ತೋ? ನಿಮ್ಮನೆಯಲ್ಲಿ ಹುಡುಗಿ ಯಾರಪ್ಪ? ದೂರ ಸಂಬಂಧಿನಾ? ವಿಷಯ ಗೊತ್ತಿಲ್ವಾ? ಹ್ಮ್. ನಮ್ಮ ಅಣ್ಣಂಗೆ ಮದ್ವೆ ಆಯ್ತು. ಅಯ್ಯಯ್ಯೋ, ಏನಪ್ಪ ಹಿಂಗ್ ಶಾಕ್ ಕೊಟ್ಬಿಟ್ಟೆ? ಏನ್ ಪ್ರಕರಣ? ನೀನ್ ಇನ್ಕಮ್ಗೆ ಕತ್ರಿ ಬಿತ್ತು ಅಂತನಾ? ಓಹೋ ಮಂಜಣ್ಣ, ಏನ್ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಅಲ್ಲ ಮುತ್ತು, ನೀನ್ ಹಿಂಗ ಮಾಡೋದು? ನಿನಗೆ ಹೆಣ್ಣು ನೋಡೋದಿಕ್ಕೆ ಕತ್ತೆ ತರ ಊರು ಸುತ್ತಾ ಇದ್ದೀನಿ. ನನ್ನನ್ನೇ ಮರೆತು ಮದ್ವೆ ಆಗ್ಬಿಟ್ಟಿದ್ಯಲ್ಲ. ತಪ್ಪು ಮುತ್ತು, ನೀನ್ ಮಾಡಿದ್ದು ತಪ್ಪು. ನನ್ನ ಮದುವೆ ಆಗಿದೆ ಅಂತ ಯಾರಣ್ಣ ಹೇಳಿದ್ದು? ಅಣ್ಣ, ನನ್ ಮದ್ವೆ ಆಗಿದೆ ಅಂತ ಹೇಳಿದ್ದು ಮುತ್ತಣ್ಣಂದಲ್ಲ, ಹರಿಯಣ್ಣಂದು. ಇವ್ರೆ ಹರಿಯಣ್ಣನ ಹೆಂಡತಿ. ಏನು ಹರಿದು ಮದುವೆ ಆಯ್ತಾ? ಅಣ್ಣ ಇರ್ಬೇಕಾದ್ರೆ ತಮ್ಮನ ಮದುವೆನಾ? ಯಾವ ಬ್ರೋಕರ್ಗೆ ಹುಡುಗಿ ನೋಡಕ್ ಹೇಳಿದ್ರಿ? ಬ್ರೋಕರ್ ಇಂದಾಗಿರೋ ಮದ್ವೆ ಅಲ್ಲ ಇದು. ಮತ್ತೆ ನಮ್ಮ ಅಣ್ಣನೇ ನೋಡ್ಕೊಂಡಾಗಿರೋ ಮದ್ವೆ. ಲವ್. ಲವ್ವಾ? ಅಯ್ಯಯ್ಯೋ, ಸ್ವಲ್ಪ ಗ್ಯಾಪ್ ಕೊಟ್ಟು ಬರೋ ಅಷ್ಟರಲ್ಲಿ ಮದ್ವೆನೇ ಆಗೋಗ್ಬಿಡ್ತೇನಪ್ಪ. ಸರಿ,
ಒಳ್ಳೇದೇ ಆಯ್ತು ಬಿಡು. ಎಷ್ಟೋ ವರ್ಷದ ಮೇಲೆ ಒಂದು ಹೆಣ್ಣು ನಿಮ್ಮ ಮನೆಗೆ ಕಾಲಿಟ್ಟಿದ್ದಾಳೆ. ಇವಳು ಅದೃಷ್ಟ ಲಕ್ಷ್ಮಿನೇ ಆಗಿರ್ತಾಳೆ. ಇನ್ನು ಮುಂದೆ ಈ ಮನೆಗೆ ಎಲ್ಲ ಒಳ್ಳೇದೇ ಆಗತ್ತೆ. ಮಂಜಣ್ಣ, ನೀವು ಬಂದ ವಿಷಯನ ಹೇಳಿಲ್ವಲ್ಲ? ನೋಡು, ಮರ್ತೇ ಬಿಟ್ಟಿದ್ದೆ. ನಿನಗೆ ಒಂದು ಒಳ್ಳೆ ಹುಡುಗಿ ನೋಡಿದ್ದೀನಿ. ಒಳ್ಳೆ ಮಂತನ, ಡಿಪ್ಲೊಮಾ ಮಾಡಿದ್ದಾಳೆ, ಬೆಸ್ಕಾಂನಲ್ಲಿ ಕೆಲ್ಸಕ್ಕೂ ಇದ್ದಾಳೆ. ಹುಡುಗಿನ ಯಾವಾಗ ಹೋಗಿ ನೋಡ್ಕೊಂಬರೋಣ ಹೇಳು. ಅದೆಲ್ಲ ಬೇಡಣ್ಣ. ಸುಮ್ಮನೆ ಯಾಕೆ ಹುಡುಗಿ ನೋಡಕ್ ಹೋಗಿ ಟೈಮ್ ವೇಸ್ಟ್ ಮಾಡೋದು? ಆಮೇಲೆ ಅವ್ರು ಏನಾದರೂ ಹೇಳಿ ಆಗಲ್ಲ ಅಂತಾನೆ ಹೇಳ್ತಾರೆ. ಇಲ್ಲಪ್ಪ, ಈ ಸಂಬಂಧ ಖಂಡಿತ ಫಿಕ್ಸ್ ಆಗತ್ತೆ. ಎಲ್ಲ ವಿಷಯನೂ ಮುಚ್ಚುಮರ ಇಲ್ಲದೆ ಹುಡುಗಿಯವ್ರ ಮನೆಗೆ ಹೇಳಿದ್ದೀನಿ. ನಿಮ್ಮ ದೊಡ್ಡಪ್ಪನ ವಿಷಯನೂ ಹೇಳಿದ್ದೀನಿ. ಹುಡುಗಿ ಮನೆಯವರು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನೀನು ನಂಬಿಕೆಯಿಂದ ಬರ್ಬೋದು. ಆಯ್ತಣ್ಣ, ನಾನು ಫೋನ್ ಮಾಡಿ ನಿಮ್ಗೆ ಹೇಳ್ತೀನಿ. ಹಿಂಗಂದ್ರೆ ಹೆಂಗೆ ಮುತ್ತು? ನಿನ್ನ ತಮ್ಮನಿಗೆ ಮದುವೆ ಆಯ್ತು, ನೀನು ತಡ ಮಾಡಿದ್ರೆ ಸರಿ ಹೋಗುತ್ತಾ? ಓಹ್, ಬ್ರೋಕರ್ ಮಂಜಣ್ಣವರು ಚೆನ್ನಾಗಿದ್ದೀರಾ? ಹೆಂಗ್ ನಡೀತಿದೆ ಬಿಸ್ನೆಸ್? ನಿನ್ ಥರ ಎಲ್ಲರೂ ಲವ್ ಮಾಡ್ಕೊಂಡು ಮದುವೆ ಆದ್ರೆ ನಮ್ಮಂಥ ಬಿಸ್ನೆಸ್ಸು ಗೋವಿಂದ. ನಿಮಗ್ ಕಮಿಷನ್ ಕೊಡೋ ಶಕ್ತಿ ಇಲ್ಲ ಅಂತಾನೆ ನನ್ನ ಹುಡುಗಿನ ನಾನೇ ನೋಡ್ಕೊಂಡಿದ್ದು. ಬೆಂಗಳೂರಲ್ಲಿ ನೈಟ್ ಚೆನ್ನಾಗಿದೆ ರೀ. ಕೇಳ್ತಿರಲ್ಲ ಚಂದನ, ಪದಗಳು ವರ್ಣಿಸಕ್ಕೆ ಆಗಲ್ಲ. ನಿಜ. ಇಷ್ಟೊತ್ತಾದ್ರೂ ಎಲ್ಲಾ ಅಂಗಡಿಗಳು ತೆರೆದಿದಾವೆ. ರೀ ರೀ ರೀ, ಈ ಬಿಲ್ಡಿಂಗ್ ಗಳಲ್ಲಿ ನಿಮ್ ಅಣ್ಣ ಕಟ್ಸಿರೋ ಬಿಲ್ಡಿಂಗ್ ಯಾವ್ದು? ಯಾವನಿಗೆ ಗೊತ್ತು? ಬೆಂಗಳೂರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ನಿಮ್ ಅಣ್ಣನೇ ಕಟ್ಸಿರೋದು ಅಂತ ಹೇಳಿದ್ರಿ. ಹೌದೌದು, ನಮ್ಮ ಅಣ್ಣನೇ ಕಟ್ಸಿರೋದು. ಆದ್ರೆ ನಮ್ಮ ಅಣ್ಣ ಈ ಬಿಲ್ಡಿಂಗ್ ಗಳನ್ನ ಕಟ್ಸಿದಾರಲ್ಲ, ಅದನ್ನ ಲೆಕ್ಕ ಇಟ್ಕೊಳ್ಳೋ ಲಿಮಿಟ್ ನ ದಾಟ್ಬಿಟ್ಟಿದ್ದೇನೆ. ನೈಸ್. ನಾವ್ ಮನೆಯಿಂದ ಹೊರಟು ಎಷ್ಟೊತ್ತಾಯ್ತು? ಒಂದ್ 20 ನಿಮಿಷ ಆಗಿರ್ಬೋದು. 1 hour ಆಯ್ತು ರೀ. 1 hour ಆಯ್ತಾ? ಗೊತ್ತೇ ಆಗ್ಲಿಲ್ಲ ರೀ. ಹೆಂಗ್ ಗೊತ್ತಾಗತ್ತೆ ಹೇಳಿ? ಒಳ್ಳೆ ಚಿಕ್ಕ ಮಗು ತರ ರೀ ನೀವು. ಈ ಗಾಡಿ ಮೇಲೆ ಕುತ್ಕೊಂಡು ಸುತ್ತಮುತ್ತ ಇರೋ ಬಿಲ್ಡಿಂಗ್ ಗಳನ್ನ ನೋಡ್ತಾ ಇದ್ರಲ್ಲ, ಅದಕ್ಕೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಇವಾಗ ಹೇಗ್ ಅನ್ಸ್ತಿದೆ? ನಿಮ್ ಮನ್ಸಲ್ಲಿ ಲವ್ ಶುರು ಆಗ್ತಿದ್ಯಾ? ಏನಂದ್ರೆ? ಅಂದ್ರೆ ನಿಮ್ಮ ಮನ್ಸು ಲವಲವಿಕೆಯಿಂದ ಇದೆಯಾ ಅಂತ ಕೇಳಿದೆ ಅಷ್ಟೇ. ಓಕೆ ರೀ, ಪರವಾಗಿಲ್ಲ. ಫೀಲಿಂಗ್ ಬೆಟರ್. ನೋಡ್ತಾ ಇರಿ, ನೀವು ವಾಪಸ್ಸು ಮನೆಗೆ ಹೋಗೋ ಅಷ್ಟರಲ್ಲಿ ನಿಮ್ ಮನ್ಸು ಕತ್ಲೆಯಿಂದ ಬೆಳಕಿನ ಕಡೆ ಬರುತ್ತೆ. ವಾವ್, ಇಲ್ಲಿಂದ ಇಡೀ ಬೆಂಗಳೂರೇ ಕಾಣಿಸುತ್ತಲ್ವಾ? ನನಗೆ ಇಡೀ ಪ್ರಪಂಚನೇ ಕಾಣಿಸ್ತದೆ. ಎಷ್ಟು ಪೀಸ್ಫುಲ್ ಆಗಿದೆ ಅಲ್ಲ? ಹೌದು. ಆದ್ರೆ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಅದು ಇಲ್ಲಿ ಎಲ್ರು ಐಸ್ ಕ್ಯಾಂಡಿ ತಿಂದು ಕಡ್ಡಿನ ಇಲ್ಲೇ ಬಿಸಾಕ್ಬಿಟ್ಟು ಹೋಗಿದಾರಂತೆ. ಬನ್ನಿ ಇಬ್ರು ಸೇರ್ಕೊಂಡು ಎತ್ತಾಕಣ. ಬನ್ನಿ 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 ಬನ್ನಿ. ಅಯ್ಯೋ, ನನಗ ಕೆಲಸ ಮಾಡಲ್ಲ, ಅಭ್ಯಾಸ ಇಲ್ಲ. ನನಗೇನು ಅಭ್ಯಾಸ ಇದೆಯಾ? ಇದೇ ಕೆಲಸ ನನ್ಗೆ. ಬೇಜಾರ್ ಕಳಿಯಕ್ಕೆ ಅಂತ ಒಳ್ಳೆ ಜಾಗಕ್ಕೆ ಕರ್ಕೊಂಡ್ ಬಂದ್ರೆ ಯಾಕೆ ಏನು ಅಂತ ಒಳ್ಳೆ 108 ಪ್ರಶ್ನೆ ಕೇಳ್ತಿದ್ದೀರಲ್ಲ. ಅಯ್ಯೋ ಹಾಗಲ್ಲ ರೀ, ಇಷ್ಟೊತ್ತಲ್ಲಿ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರಲ್ಲ ಅದಕ್ಕೆ ಕೇಳ್ದೆ ಅಷ್ಟೆ. ಮಳೆ ಬೇರೆ ಬರೋ ಹಾಗಿದೆ, ಚಳಿ ಬೇರೆ, ಮತ್ತೆ ಸುತ್ತಮುತ್ತ ಯಾರೂ ಇಲ್ಲ. ಬೆಂಗಳೂರಲ್ಲಿ ಯಾರು ಇಲ್ದೇ ಇರೋ ಜಾಗ ಸಿಗೋದಕ್ಕಿಂತ ಅದೃಷ್ಟ ಇನ್ನೊಂದಿಲ್ಲ.
ಹಬ್ಬ ಸಖತ್ತಾಗಿದೆ. ಮೈಂಡ್ ಫುಲ್ ಫ್ರೆಶ್ ಆಗತ್ತೆ ಅಲ್ವಾ? ಅಲ್ವಾ? ಕಷ್ಟ ಅನ್ನೋದು ಹೀಗೆ ರೀ, ಬಿರುಗಾಳಿ ಥರ ಬರುತ್ತೆ, ನಾವು ಹೆದರಿಸಿ ನಿಂತ್ರೆ ತಂಗಾಳಿ ಥರ ಹೋಗ್ಬಿಡುತ್ತೆ. ಒಂದ್ಸಲ ಇಲ್ಲೇನಾಯ್ತು ಗೊತ್ತಾ, ನಾನೊಬ್ಬನೇ ಇಲ್ಲಿಗೆ ಬಂದಿದ್ನಾ, ಸುಮಾರು ಒಂದು 10-11 ಗಂಟೆ ಆಗಿರ್ಬೋದೇನಪ್ಪ. ಆಗ ಒಬ್ಬ ಹುಡುಗ ಇಲ್ಲಿಗೆ ಬಂದ. ಹುಡುಗನ ಒಬ್ನೇ ಬಂದಿದ್ನಾ? ಒಬ್ಬನೇ ಬಂದಿರಲಿಲ್ಲ. ಓ, ಹುಡುಗಿ ಜೊತೆ ಬಂದಿದ್ನಾ? ಅಲ್ಲ ರೀ, ಅವನು ಒಂದು ಮೊಲದ ಜೊತೆ ಬಂದಿದ್ದ, ರಾಬಿಟ್. ಮೊಲನ? ಮೊಲ ಇಟ್ಕೊಂಡು ಅವನೇನ್ ಮಾಡ್ತಿದ್ದ? ಆ ಮೊಲ ಸತ್ತೋಗಿತ್ತು. ಅಯ್ಯಯ್ಯೋ, ಸತ್ತೋಗಿತ್ತ? ಛೇ, ಅದ್ರ ಮೇಲೆ ಏನಾದ್ರು ಗಾಡಿ ಹಚ್ಚಿದ್ರಾ? ಯಾರವನು? ಅಯ್ಯೋ, ಅದು ಬಿಡಿ ಮೇಡಮ್. ಅವನ ಹೆಸರು ಹೇಳಿರಲ್ಲ, ಅವನ ಹೆಸರು ಪ್ರೀತಮ್ ಅಂತ. ಎದೆಲಿ ಪ್ರೀತಿನೇ ತುಂಬಿಕೊಂಡಿದ್ದವನು. ಅಷ್ಟೊಂದು ಪ್ರೀತಿ ತುಂಬಿಕೊಂಡಿರೋನು ಸತ್ತೋಗಿರೋ ಮೊಲನ ಯಾಕೆ ಇಟ್ಕೊಂಡು ಬಂದಿದ್ದ? ಪ್ರೀತಮ್ ಆ ಮೊಲಕ್ಕೆ ಒಂದು ಹೆಸರು ಇಟ್ಟಿದ್ದ. ಏನು? ದೇವದಾಸ. ದೇವದಾಸ? ಹ್ಞೂ, ದೇವದಾಸಂದೊಂದು ಡೀಪ್ ಲವ್ ಸ್ಟೋರಿ. ತುಂಬಾ ಆಳವಾಗಿ ಪ್ರೀತಿಸಿದ ಪ್ರೇಯಸಿ ಅಗಲಿಕೆನ ಅರಗಿಸ್ಕೊಳಕ್ಕಾಗ್ದೆ ಅಸುನಿಗಿತ. ಅಂತ್ಯ ಸಂಸ್ಕಾರಕ್ಕೆ ಅಂತ ಪ್ರೀತಮು ದೇವದಾಸನ ಇಲ್ಲಿಗೆ ತಗೊಂಡ್ ಬಂದಿದ್ದ. ಅಯ್ಯೋ ಪಾಪ ದೇವದಾಸ, ಪ್ರಾಣ ಬಿಡೋಷ್ಟು ನೋವಾಗಿದೆ ಅಂದ್ರೆ ಎಷ್ಟು ಡೀಪ್ ಆಗಿ ಲವ್ ಮಾಡಿರ್ಬೋದಲ್ವಾ? ಮೇಡಮ್, ಇಲ್ಲೇ ಕೆಳಗೆ ದೇವದಾಸನ ಸಮಾಧಿ ಮಾಡಿದ್ದು. ಅಲ್ಲೊಂದು ಬಂಡೆ ಕಲ್ಲಿಟ್ಟಿದ್ದಾರೆ. ಆ ಬಂಡೆ ಮೇಲೆ ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಬರ್ದಿದ್ದಾರೆ. ನೀವು ಅದನ್ನ ನೋಡಿದ್ರೆ ಇನ್ನೂ ತುಂಬಾ ಫೀಲ್ ಆಗ್ಬಿಡ್ತೀರಾ. ನೋಡೋದ್ ಬೇಡ ಬಿಡಿ. ಏಯ್, ಯಾರಪ್ಪ ನೀವು? ಜೊತೆಗೆ ಏನ್ ಮಾಡ್ತಿದ್ರಿ ಅಲ್ಲಿ? ಅದು ಸರ್, ಪ್ಲೇಸ್ ಚೆನ್ನಾಗಿತ್ತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಷ್ಟೊತ್ತಿಗೆ ಇಲ್ಲಿ ಬರಬಾರ್ದು ಅಂತ ಹೊರಗಡೆ ಬೋರ್ಡ್ ಹಾಕಿಲ್ವಾ? ಅಯ್ಯೋ ಹೌದಾ ಸರ್? ನಮ್ಗೆ ಯಾರು ಹೇಳಲಿಲ್ಲ. ಈ ಹುಡುಗಿ ಯಾರು? ಇವರು ಹಂಗಂದ್ರೆ ಇವರು ನನ್ನ ಲೈಫ್ಗೆ ಬಲ್ಗಾಲಿಟ್ಟು ಬಂದಿರೋ ನನ್ನ ವೈಫ್. ನಾವು ರೌಂಡ್ಸ್ ಹೋಗಿ ಬರೋ ಅಷ್ಟರಲ್ಲಿ ನೀವಿಬ್ರು ಜಾಗ ಖಾಲಿ ಮಾಡಿ. ಸರಿ ಸರ್, ನೀವು ಆರಾಮಾಗಿ ರೌಂಡ್ಸ್ ಹೋಗಿ ಬನ್ನಿ. ಅಂದ್ರೆ ನೀವು ರೌಂಡ್ಸ್ ಹೋಗಿ ಬರೋ ಅಷ್ಟರಲ್ಲಿ ನಾವು ಹೋಗಿರ್ತೀವಿ ಅಂತಂದೆ. ಸರಿ ಸರಿ, ಬೇಗ ಹೊರಡಿ. ಸರಿ. ಏನು, ಅವ್ರಿಗೆ ನಾವು ಗಂಡ ಹೆಂಡತಿ ಅಂತ ಹೇಳ್ತಿದ್ರಾ? ಅಲ್ವಾ ಮತ್ತೆ? ಆಯ್ತಾಯ್ತು, ಬನ್ನಿ ಹೊರಗಡೆ ಏನಾದ್ರು ತಿನ್ಕೊಂಡು ಹೋಗೋಣ. ಇಷ್ಟೊತ್ತಾದ್ರೂ ಎಲ್ಲಾ ಅಂಗಡಿಗಳು ಓಪನ್ ಇದೆ. ಇಲ್ಲ, ಹಾಗೆ ಬೆಂಗಳೂರಲ್ಲಿ ತುಂಬಾ ಜನ ಹೊಟ್ಟೆ ಪಾಡಿಗೆ 24 ಗಂಟೆ ಕೆಲಸ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಎಷ್ಟೊತ್ತಾದ್ರೂ ಇಲ್ಲಿ ಜನ ತುಂಬಿ ತುಳುಕ್ತಾ ಇರ್ತಾರೆ. ತೊಳಿ ಹೊರಡೋಣ ಬನ್ನಿ. ನೀವು ಗಾಡಿ ಸ್ವಲ್ಪ ಮೆತ್ತಗೆ ಓಡಿಸ್ತೀರ ತಾನೆ? ಏಯ್, ಏನ್ರಿ ಹಿಂಗ್ ಹೇಳ್ತಿದ್ದೀರಾ? ಸೇಫ್ಟಿಗೆ ಇನ್ನೊಂದು ಹೆಸರೇ ಹರಿ. ಅಲ್ಲ, ಬರ್ಬೇಕಾದ್ರೆ ನೀವು ಎಷ್ಟೋ ಸಲ ಸಡನ್ ಆಗಿ ಬ್ರೇಕ್ ಎಲ್ಲ ಹಾಕ್ತಿದ್ರಿ. ಆಯ್ತು ಬಿಡಿ, ನೆಕ್ಸ್ಟ್ ಟೈಮ್ ಬ್ರೇಕ್ ಹಾಕುವಾಗ ನಿಮ್ನ ಕೇಳೇ ಹಾಕ್ತೀನಿ, ಓಕೆನಾ? ಇವಾಗ ಬನ್ನಿ ಹೊರಡೋಣ.